ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನೇನು ಹಬ್ಬಗಳು ಬರ್ತಾ ಇದೆ. ನಮ್ಮ ಸಿರ್ಸಿ ಸೈಡು ಅಕ್ಕಿ ವಡೆ ಫೇಮಸ್ಸು. ಹಾಗಾಗಿ ಆ ಅಕ್ಕಿ ವಡೆನ ಪರ್ಫೆಕ್ಟ್ ಅಳತೆಯಲ್ಲಿ, ಪರ್ಫೆಕ್ಟ್ ವಿಧಾನದಲ್ಲಿ ಮತ್ತು ತುಂಬ ಸೂಪರಾಗಿ, ಅಂದರೆ ಬಾಯಲ್ಲಿಟ್ಟರೆ ಕರಗೋವಂಥ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮತ್ತು ಅದಕ್ಕೆ ಯಾವ ಅಕ್ಕಿನ ತೊಗೊಂಡ್ರೆ ಚೆನ್ನಾಗಿರತ್ತೆ ಅನ್ನೋದನ್ನೆಲ್ಲ ಹೇಳ್ತೀನಿ. ಅದಕ್ಕೆ ಉದ್ದು ಬೇಳೆ ಎಷ್ಟು ಹಾಕಬೇಕು ಅನ್ನೋದನ್ನೆಲ್ಲ ಸರಿಯಾದ ಅಳತೆಯಲ್ಲಿ ಹೇಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗಾಗಿ ನಾನು ಹೇಳೋದನ್ನು ಕೇಳಿ, ವಿಡಿಯೋನ ಪೂರ್ತಿಯಾಗಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಿ. ನಮ್ಮ ಸಿರ್ಸಿ ಸೈಡ್ ಎಲ್ಲರ ಮನೆಗಳಲ್ಲೂ ಗಣೇಶ ಹಬ್ಬ ಬಂತು, ಇಲ್ಲ ಅಂದರೆ ತಿಥಿ ಟೈಮಲ್ಲಿ ಎಲ್ಲ ಅದನ್ನು ಮಾಡ್ತಾರೆ. ಹಾಗಾಗಿ ನಾನು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಹಿಂದೆ ಒಂದು ಸತಿ ಹಾಕಿದ್ದೆ ಆ ವಿಡಿಯೋನ, ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ಗಳು, ನಾನು ಕೆಲವೊಂದು ವಿಚಾರಗಳನ್ನ ಹೇಳಿರಲಿಲ್ಲ. ಹಾಗಾಗಿ ಈಗ ಮತ್ತೆ ಆ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನನ್ನ ಇನ್ನೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲಲ್ಲಿ ಕತೆಗಳನ್ನು ಹೇಳ್ತೀನಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಈ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ಆಗಾಗ ಆ ಚಾನಲ್ನ ವಿಡಿಯೋಸನ್ನು ಹಾಕ್ತೀನಿ. ಮತ್ತು ಈ ಚಾನಲ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ ಲಿಂಕನ್ನು ಹಾಕಿರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. JH ಕನ್ನಡ ಸ್ಟೋರೀಸ್ ಅಂತ ನೀವು ಸರ್ಚ್ ಹೊಡೆದ್ರೆ ನನ್ನ ಆ ಚಾನಲ್ ಬರುತ್ತೆ. ಬೇಕಾದರೆ ಏನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ ಚಾನಲ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದೇ ರೀತಿ ನೀವು ಮಾಡ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡ್ರೆ, ನಾನು ಹೇಳೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ, ಮತ್ತು ಇದನ್ನು ನಾವು 1.5 ತಿಂಗಳ ಸ್ಟೋರ್ ಮಾಡಿ ಇಟ್ಕೋಬೋದು. ಬನ್ನಿ ನೋಡೋಣ ಯಾವ ಅಕ್ಕಿ ತೊಗೋಬೇಕು ಅಂತ ಹೇಳ್ತೀನಿ. ಇದಕ್ಕೆ ನಾವು ಈ ಸ್ಟೀಮ್ ರೈಸನ್ನೆಲ್ಲ ತೊಗೋಬಾರ್ದು. ರೇಷನ್ ಅಕ್ಕಿ ತೊಗೋಬೋದು, ಆದರೆ ಸ್ವಲ್ಪ ಅದನ್ನು ನೆನೆಸೋದನ್ನು ಕಡಿಮೆ ಮಾಡಬೇಕು. ಒಂದು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ನೆನೆಸ್ಕೊಂಡ್ರೆ ಅದು ಹಿಟ್ಟಿಟ್ಟಾಗಿಬಿಡತ್ತೆ. ಮತ್ತು ಇದಕ್ಕೆ ಮಟ್ಟಳಗ, ಮುಳ್ಳರೆ, ಆಲೂ ಸಣ್ಣ ಅಂತ ಅಕ್ಕಿ ಬರುತ್ತೆ. ನಮ್ಮ ಸಿರ್ಸಿ ಕಡೆ ಗಣೇಶ ಹಬ್ಬ ಟೈಮಲ್ಲಿ ಆ ಅಕ್ಕಿಗಳನ್ನು ಎಲ್ಲ ಅಂಗಡಿಗಳಲ್ಲೂ ತರಿಸಿರ್ತಾರೆ. ಅದನ್ನು ಬೇಕಾದರೆ ನೀವು ತಂದುಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಆ ಅಕ್ಕಿಗಳನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ. ಮತ್ತು ಇದು ಯಾವುದೇ ಅಕ್ಕಿ ಆದರೂ ಕೂಡ ಹೊಸದಾಗಿರಬೇಕು. ಅಕ್ಕಿ ಹುಳಿ ಬಂದಿರಬಾರ್ದು. ಅಂದರೆ ಹಳೆಯ ಅಕ್ಕಿ ಆದರೆ ಸ್ವಲ್ಪ ಹುಳಿ ಬಂದಿರುತ್ತೆ, ಅದು ಚೆನ್ನಾಗಾಗಲ್ಲ. ಕಲರ್ ಕೂಡ ಡಿಫ್ರೆಂಟ್ ಆಗುತ್ತೆ, ಮತ್ತು ರುಚಿ ಕೂಡ ಡಿಫ್ರೆಂಟ್ ಆಗುತ್ತೆ. ಮತ್ತು ಅದು ಮಾಡೋಕ್ಕೂ ಅಷ್ಟು ಚೆನ್ನಾಗಿ ಬರಲ್ಲ, ಗರಿಗರಿಯಾಗಿ ಬರಲ್ಲ. ಹಾಗಾಗಿ ಹೊಸ ಅಕ್ಕಿ ಆಗಿರಬೇಕು. ಇಲ್ಲಿ ನೋಡಿ ಯಾವ ಅಳತೆಯಲ್ಲಿ ತಗೋಬೇಕು ಅಂತ ತೋರಿಸ್ತೀನಿ ನೋಡಿ. ನಾವು ಯಾವುದೇ ಒಂದು ಗ್ಲಾಸ್ ಅಳತೆಯಲ್ಲಿ ತೊಗೊಂಡ್ರೆ 10 ಗ್ಲಾಸ್ ಅಕ್ಕಿನ ತೊಗೋಬೇಕು. ಅಂದರೆ 10 ಅಥವಾ 11 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆನ ತೊಗೋಬೇಕು. ಹಾಗೆ ನೋಡಿ, ನೀವು ಬೇಕಾದರೆ ಸ್ವಲ್ಪ ಮಾಡ್ಕೊಳ್ಳೋದಾದರೆ ಸಣ್ಣ ಗ್ಲಾಸಲ್ಲಿ 10 ಗ್ಲಾಸನ್ನು ತೊಗೊಳ್ಳಿ, 1 ಗ್ಲಾಸ್ ಉದ್ದಿನಬೇಳೆನ ತೊಗೊಳ್ಳಿ. ಹಾಗೆ ನಾವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು, ಈ ಅಕ್ಕಿಗಳನ್ನು ನಾವು 2.5 ರಿಂದ 3 ಗಂಟೆಗಳ ಕಾಲ ನಾವು ಅದನ್ನು ನೆನೆ ಹಾಕಬೇಕಾಗತ್ತೆ. ಅಷ್ಟು ನೆನೆ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ. ನೆನೆ ಹಾಕಿ ನಾವು ಹಾಕ್ಕೋಬೇಕು. ನೋಡಿ, ನಾವು ಇಲ್ಲಿ ಉದ್ದಿನಬೇಳೆನ ನೋಡಿ, ಆ ಗ್ಲಾಸಲ್ಲೇ 1 ಗ್ಲಾಸಷ್ಟು ಉದ್ದಿನಬೇಳೆನ ತೊಗೊಂಡು ಅದನ್ನು ಕೂಡ 1.5 ಗಂಟೆಗಳ ಕಾಲ ನಾವು ಅದನ್ನು ನೆನೆ ಹಾಕ್ಕೋಬೇಕು. ಸ್ವಲ್ಪ ಉದ್ದಿನಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ. ಒಂದೊಂದು ಉದ್ದಿನಬೇಳೆ ಅದು ಹುದುಗಿ ಬರಲ್ಲ. ಹಾಗಾಗಿ ಅದನ್ನು ನೋಡಿ, ನಾನಿಲ್ಲಿ 3 ಗಂಟೆಗಳ ಕಾಲ ಅಕ್ಕಿನ ನೆನೆ ಹಾಕಿ ಆಮೇಲೆ ನೀರನ್ನೆಲ್ಲ ಬಗ್ಗಿಸಿ ಅದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ನೀವು ಬೇಕಾದರೆ ಆ ನೀರನ್ನೆಲ್ಲ ಬಗ್ಸ್ಕೋಬೋದು. ನಾನಿಲ್ಲಿ ನೋಡಿ ಒಂದು ಅದೇ ಪಾತ್ರೆಗೆ ಬಟ್ಟೆನ ಕಟ್ಟಿಟ್ಟು ಈ ರೀತಿ ನೀರನ್ನೆಲ್ಲ ಬಗ್ಸಿ ಆಮೇಲೆ ಒಣ ಹಾಕ್ಕೋಬೇಕು. ಒಣ ಹಾಕ್ಕೊಳ್ಳೋದು ತುಂಬ ಒಣಗಿರಬಾರ್ದು ಮತ್ತು ತುಂಬ ಹಸಿ ಇರಬಾರ್ದು. ಆ ರೀತಿ ನಾನು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೋಬೇಕು. ಈ ಸಾಂಪ್ರದಾಯಿಕ ಅಡುಗೆಗಳೆಲ್ಲ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಅಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ನೀವು ಬೇಕಾದರೆ ಇದನ್ನು ಮಾರನೇ ದಿನ ಮಾಡ್ತೀರಾ ಅಂದರೆ ಮುಂಚಿನ ದಿವಸನೇ ನೀವು ಇದನ್ನು ಪೌಡ್ರನ್ನೆಲ್ಲ ಮಾಡಿ ಇಟ್ಕೋಬೋದು. ನೋಡಿ, ನಾನು ನೀರನ್ನೆಲ್ಲ ಬಗ್ಸಿ ಅದನ್ನು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಅದನ್ನು ಹಾಕಲಿಕ್ಕೆ ಬಿಡಬೇಕು. ಸ್ವಲ್ಪ ಆರಬೇಕು. ಅದು ನಿಮಗೆ ಟೈಮ್ ಇದೆ ಅನ್ನೋದಾದರೆ ಸ್ವಲ್ಪ ತೆಳುವಾಗಿ, ಸ್ವಲ್ಪ ದಪ್ಪ ಆಗಿ ಹರಡ್ಕೊಂಡ್ರೂ ಅಡ್ಡಿಲ್ಲ. ಇಲ್ಲ ಅಂದರೆ ಸ್ವಲ್ಪ ತೆಳುವಾಗಿ ಹರಡ್ಕೊಳ್ಳಿ. ಅದೇನು ತುಂಬ ಆರಬೇಕು ಅಂತೇನಿಲ್ಲ, ಸ್ವಲ್ಪ ಅದು ನಮಗೆ ಮಿಕ್ಸಿಗೆ ಹಾಕೋಕ್ಕೆ ಬರಬೇಕು. ಹಾಗೆ ನೋಡಿ, ನೀವು ಇಲ್ಲಿ ಮಸಾಲೆನ ಹೆಚ್ಚು ಕಡಿಮೆ ತೊಗೋಬೋದು. ನಾನಿಲ್ಲಿ ಓಂ ಕಾಳು ಅಂದರೆ ಅಜವಾನನ 2 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಜೀರಿಗೆನ 2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕಾಳುಮೆಣಸು ನಿಮಗೆ ಯಾವುದು ಸಿಗುತ್ತೋ ಅದನ್ನು ತೊಗೊಳ್ಳಿ. ನಾನು ಬಿಳಿ ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ
1 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಮತ್ತು ಇದಕ್ಕೆ ಎಳ್ಳನ್ನು ಹಾಕಬೇಕು. ಎಳ್ಳನ್ನು 2 ಅಥವಾ 3 ಸ್ಪೂನ್ ಹಾಕ್ಕೊಳ್ಳಿ. ನಾವು ಇದನ್ನೆಲ್ಲ ರುಬ್ಬಲಿಕ್ಕೆ ಹಾಕ್ತೀನಿ. ನಾವು ಉದ್ದಿನಬೇಳೆನ ಗ್ರೈಂಡರಿಗೆ ಹಾಕಿ ರುಬ್ತೀನಿ, ಅಲ್ಲೇ ನಾನು ಇದನ್ನು ಹಾಕ್ತೀನಿ. ಇದನ್ನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಹಾಗೆ ಒಣಗಿರೋವಂಥ ಸೆಣಮೆಣಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಈ ಕೆಂಪು ಮೆಣಸನ್ನು ಕೂಡ ತೊಗೋಬೋದು, ಆದರೆ ಕೆಂಪು ಮೆಣಸನ್ನು ತೊಗೊಂಡ್ರೆ ಸ್ವಲ್ಪ ಕೆಂಪಾಗಿ ಬರುತ್ತೆ. ಹಾಗಾಗಿ ನಾನು ಒಣಗಿರೋವಂಥ ಸೆಣಮೆಣಸನ್ನು ತೊಗೊಂಡಿದ್ದೀನಿ. ನೀವು ಹಸಿ ಮೆಣಸನ್ನು ಕೂಡ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಇಂಗನ್ನು ತೊಗೊಂಡಿದ್ದೀನಿ. ಇಂಗು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ವಡೆಗೆ, ಹಾಗಾಗಿ ಇಂಗನ್ನು ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಉದ್ದಿನಬೇಳೆನೆಲ್ಲ 1 ಗಂಟೆಗಳ ಕಾಲ ನೆನೆಸ್ಕೊಂಡು ಗ್ರೈಂಡರಿಗೆ ಹಾಕ್ಕೊಳ್ತೀನಿ. ಗ್ರೈಂಡರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲೇ ಹಾಕ್ಕೋತೀನಿ. ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಹಾಗೆ ಮಸಾಲೆ ಕೂಡ ನಾನು ಇಲ್ಲಿ ರುಬ್ಕೊಂಡು ನುಣ್ಣಗೆ ಅದನ್ನು ನೀರು ಹಾಕಿ ರುಬ್ಕೋಬೇಕಾಗತ್ತೆ. ಹಾಗೆ ನೋಡಿ, ಇಲ್ಲಿ ಅಕ್ಕಿ ಈ ರೀತಿ ಸ್ವಲ್ಪ ಒಣಗಿದೆ. ಈಗಲೇ ನಾವು ಅದನ್ನು ಪೌಡ್ರ್ ಮಾಡ್ಕೋಬೇಕು. ಇದನ್ನು ನಾವು ಅಕ್ಕಿನ ನಾವು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಉದ್ದಿನಬೇಳೆನ ಚೆನ್ನಾಗಿ ನುಣ್ಣಗೆ ಹಿಟ್ಟು ಮಾಡ್ಕೋಬೇಕು, ಅಂದರೆ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ನೋಡಿ, ನಾನಿಲ್ಲಿ ಸ್ಟ್ರೈನರ್ನ ಯಾವ್ದು ತೊಗೋತೀನಿ ಅಂತ, ನಾವು ರವೆನೆಲ್ಲ ಜರಡಿ ಮಾಡ್ತೀವಲ್ಲ ಅದೇ ಸ್ಟ್ರೈನರ್ನ ತೊಗೋಬೇಕು. ನೋಡಿ, ಇಲ್ಲಿ ಅದಕ್ಕಿಂತ ಮೇಲೆ ಇಷ್ಟು ದೊಡ್ಡದಿರತ್ತಲ್ಲ ಅದನ್ನು ತೊಗೋಬೇಡಿ. ಕೆಲವೊಬ್ಬರು ಅದನ್ನು ತೊಗೊಳ್ತಾರೆ, ಆದರೆ ಅದರಲ್ಲಿ ಚೆನ್ನಾಗಿ ಬರಲ್ಲ, ಇದರಲ್ಲೇ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಹಿಟ್ಟು ಆಗಬೇಕು ಮತ್ತು ಕಡಿನೂ ಇರಬೇಕು, ಆ ರೀತಿ ನಾವು ಪೌಡ್ರನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಪೌಡ್ರೆ ಆಗಬೇಕು. ಆ ಹಿಟ್ಟು ಕೂಡ ಕೆಳಗಡೆ ಹೋಗಬೇಕು. ಅದಕ್ಕಿಂತ ದೊಡ್ಡ ಕಡಿ ಏನಿದ್ರು ಮೇಲೆ ಬರಬೇಕು. ಮತ್ತು ನಾವು ಕೈ ಹಾಕಿ ಸ್ವಲ್ಪ ಕಡಿ ಕೆಳಗಡೆ ಬೀಳೋ ಹಾಗೆ ನಾವು ಅದನ್ನು ಜರಡಿ ಹಿಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ಮುಳ್ಳಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ಅದನ್ನು ಸ್ಟ್ರೈನರ್ಗೆ ಹಾಕಿ ಜರಡಿ ಮಾಡ್ಕೋತೀನಿ. ಹಾಗೆ ಮೇಲ್ಗಡೆ ಇರೋದನ್ನೆಲ್ಲ ಆಮೇಲೆ ಒಂದು ಸಾರಿ ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಹಾಕ್ಬೋದು. ಮತ್ತು ಅದನ್ನು ನಾವು ಜರಡಿ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಪೌಡ್ರೆಲ್ಲ ರೆಡಿಯಾಗಿದೆ. ಇಷ್ಟು ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಬ್ಬನೇ ಮಾಡ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾ ಇರುವಂಥ. ನೋಡಿ, ಉದ್ದಿನಬೇಳೆ ಹಿಟ್ಟು ಯಾವ ಹದದಲ್ಲಿದೆ ಅಂತ. ಇಲ್ಲಿ ನೋಡಿ, ನಾನು ಪೇಸ್ಟ್ ಮಾಡಿರುವಂಥ ಉದ್ದಿನಬೇಳೆ ಪೇಸ್ಟನ್ನು ನಾನು ಹಾಕ್ಕೊಂಡು ಅದನ್ನು ಸ್ವಲ್ಪ ಇಟ್ಕೋತೀನಿ. ಹಾಗೆ ನಾನು ಹಿಟ್ಟು ಮಾಡಿರೋದನ್ನು ಸ್ವಲ್ಪ ಇಟ್ಕೊಳ್ತೀನಿ. ಕಡೆಗೆ ಹೆಚ್ಚು ಕಡಿಮೆ ಅಂದರೆ ನಮ್ಗೆ ಹದ ಹೆಚ್ಚು ಕಡಿಮೆ ಆದರೆ ನಾವು ಅದನ್ನು ಹಾಕ್ಕೋಬೋದು ಅಂತ. ಹಾಗೆ ಆ ಹಿಟ್ಟನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದು ಎಷ್ಟು ಚೆನ್ನಾಗಿ ನಾದಿ ನಾವು ಅದನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವನ್ನೆಲ್ಲ ಹಾಕ್ಕೊಂಡು ನಾವು ಕಲಿಸ್ತೀನಿ. ನಾವು 10 ಲೋಟ ಅಕ್ಕಿನ ತೊಗೊಂಡು 1 ಲೋಟ ಉದ್ದಿನಬೇಳೆನ ಹಾಕ್ಕೊಂಡ್ರೆ ಅದು ಸರಿಯಾಗಿ ಅಳತೆಯಲ್ಲಿ ಬರುತ್ತೆ. ಆಮೇಲೆ ನಮಗೆ ಅದು ಹದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಮತ್ತು ಉದ್ದಿನಬೇಳೆ ಹಿಟ್ಟನ್ನು ಹಾಕೋದು ಬೇಡ, ಸ್ವಲ್ಪ ಅದು ಗಟ್ಟಿಯಾಗಿಬಿಡುತ್ತೆ ವಡೆ. ಹಾಗಾಗಿ ನೋಡಿ, ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೂ ಇರಬಾರ್ದು ಮತ್ತು ತುಂಬ ತೆಳುವಾಗೂ ಇರಬಾರ್ದು. ನಾವು ಈ ಹೋಳಿಗೆ ಹೂರಣನೆಲ್ಲ ಏನು ಮಾಡ್ತೀವಲ್ಲ ಆ ಹದದಲ್ಲಿ ಇರಬೇಕು. ಕಣಕವನ್ನು ಮಾಡ್ತೀವಲ್ಲ ಆ ಹದದಲ್ಲೇ ಇರಬೇಕು. ಹಾಗೆ ಇದನ್ನು ನಾವು 2 ರಿಂದ 3 ಗಂಟೆಗಳ ಕಾಲ ಈ ಹಿಟ್ಟು ರೆಸ್ಟ್ ಆಗಲಿಕ್ಕೆ ಇಡಬೇಕು. ಆಗ ಮಾತ್ರ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದು ಹಿಟ್ಟು ರೆಸ್ಟ್ ಆಗದೆ ಹೋದರೆ ಅದು ಹದ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ನಾವು ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಮತ್ತು ನಾವು ಅದನ್ನು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕಿ ನಾದ್ಕೊಂಡು ಆಮೇಲೆ ನೋಡಿ, ಇಷ್ಟು ಸಣ್ಣ ಉಂಡೆಗಳನ್ನು, ಒಂದು ಅಡಿಕೆ ಗಾತ್ರದ ಉಂಡೆನ ಮಾಡಿಕೊಂಡು ನಾವಿಲ್ಲಿ ಬಾಳೆ ಎಲೆ ಮೇಲೆ ಮಾಡ್ತೀವಿ. ನೀವು ಬೇಕಾದರೆ ಪ್ಲಾಸ್ಟಿಕ್ ಕೂಡ ತೊಗೋಬೋದು. ಹಾಗೆ ನೋಡಿ, ಎಲ್ಲದಕ್ಕೂ ಎಣ್ಣೆನ ಸವರ್ಕೊಂಡು ಉಂಡೆನ ಮಾಡಿಕೊಂಡು ನೋಡಿ, ನಾವಿಲ್ಲಿ ಈ ಲಟ್ಟಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಒಂದೇ ಡೈರೆಕ್ಷನ್ನಲ್ಲಿ ನಾವು ಅದನ್ನು ತುಂಬ ಪ್ರೆಸ್ ಮಾಡದೆ ಹಾಗೆ ನಾವು ಅದನ್ನು ಮೇಲಿಂದ ಅದನ್ನು ಪ್ರೆಸ್ ಮಾಡಿ ಲಟ್ಟಿಸ್ಬೇಕಾಗತ್ತೆ. ಹಾಕೋದು ಅಷ್ಟೇ ಇಂಪಾರ್ಟೆಂಟ್. ತುಂಬ ಇಡೀ ನಾವು ಕೈಯಲ್ಲಿ ಸ್ವಲ್ಪ ನಿಧಾನವಾಗಿ ತೆಗೆದು ಅದನ್ನು ಹಾಕಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಎಣ್ಣೆ ಕೂಡ ಅಷ್ಟೇ ಕುದೀತಾ ಇರಬೇಕಾಗತ್ತೆ. ಎಣ್ಣೆ ಎಷ್ಟು ಚೆನ್ನಾಗಿ ಕುದೀತಾ ಇರುತ್ತೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಿಲ್ಲ ಅಂದರೆ ಉಬ್ಬಿ ಬರಲ್ಲ. ಅದು ನಾವಿಲ್ಲಿ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ಮಾತ್ರ ಈ ವಡೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಕೆಲವೊಂದು ಸಾರಿ ಅದು ಗಟ್ಟಿ ಆಗಿಬಿಡತ್ತೆ, ಮತ್ತು ಇಲ್ಲ ಅಂದರೆ ಉಬ್ಬಿ ಬರಲ್ಲ. ಆ ರೀತಿ ಎಲ್ಲ ಆಗುತ್ತೆ. ನಾನು ಹೇಳೋವಂಥ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ಇಲ್ಲಿ ಎಣ್ಣೆನ ನಾವು ಬಾಳೆಗೆ ಹಾಕ್ಕೊಂಡಿದ್ದೀವಿ. ಹಾಗೆ ಉಂಡೆನ ತಗೊಂಡು ಸ್ವಲ್ಪ ಉಂಡೆನ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಉಂಡೆನ ನಾದ್ಕೊಂಡು ನಾವು ಬಾಳೆ ಎಲೆ ಮೇಲೆ ಹಾಕ್ತೀವಿ. ನೀವು ಬೇಕಾದರೆ ಪ್ಲಾಸ್ಟಿಕಲ್ಲಿ ಹಾಕಿ, ನೀವು ಇಲ್ಲಾಂದರೆ ಪ್ರೆಸ್ ಮಣ್ಣಲ್ಲೂ ಕೂಡ ಮಾಡ್ಕೋಬೋದು. ಆದರೆ ಸ್ವಲ್ಪ ದಪ್ಪ ತೆಳುವಾಗತ್ತೆ. ಮತ್ತು ಅದನ್ನು ಉಲ್ಟಾ ಹಾಕಿ ನಾವು ಮಾಡಬೇಕಾಗತ್ತೆ. ಒಂದೇ ಡೈರೆಕ್ಷನ್ನಲ್ಲಿ ನಾವಿಲ್ಲಿ ಅದನ್ನು ಪ್ರೆಸ್ ಮಾಡಬೇಕಾಗತ್ತೆ. ತುಂಬ ಪ್ರೆಸ್ ಮಾಡೋ ಹಾಗಿಲ್ಲ, ಸ್ವಲ್ಪ ಮೇಲಿಂದ ಮೇಲೆ
ಅದನ್ನು ಲಟ್ಟಿಸ್ಬೇಕಾಗತ್ತೆ. ಲಟ್ಟಿಸೋದು ಕೂಡ ತುಂಬ ಇಂಪಾರ್ಟೆಂಟೇ ಇಲ್ಲಿ ಕೂಡ. ಅದು ಆ ಲಟ್ಟಣಿಗೆಗೆ ಅಂಟ್ಕೊಬಿಡತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಹಾಗೆ ಒಂದು ಹೋಲನ್ನು ಮಾಡಬೇಕು. ಈ ರೀತಿ ವಡೆ ರೆಡಿಯಾಗಿ ಆಗತ್ತೆ ನೋಡಿ. ಅದನ್ನು ಎಣ್ಣೆ ಕುದಿಯೋ ಎಂಥ ಎಣ್ಣೆಗೆ ನಾವು ಅದನ್ನು ಬಿಟ್ಟಾಗ ಮಾತ್ರ ಅದು ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಅದನ್ನು ನಾವು ತಿರುವಿ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೆ ಮತ್ತು ಆ ಸೌಂಡೆಲ್ಲ ಆರೋವರೆಗೆ, ನೊರೆ ಎಲ್ಲ ಕಡಿಮೆ ಆಗೋವರೆಗೆ ಬೇಯಿಸ್ಕೊಂಡ್ರೆ ರೆಡಿಯಾಗತ್ತೆ ವಡೆ. ಎಷ್ಟು ದಿವಸ ಬೇಕಾದರೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರೋವಂಥ ವಡೆ. ನಾನು ಹೇಳೋವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನೀವು ಕೂಡ ಇದೇ ರೀತಿ ವಡೆನ ಮಾಡ್ಕೋಬೋದು. ಸ್ವಲ್ಪನೂ ಡಿಫ್ರೆನ್ಸ್ ಆಗಲ್ಲ. ನೀವು ಬೇಕಾದರೆ ರೇಷನ್ ಅಕ್ಕಿ ಕೂಡ ತೊಗೋಬೋದು. ಈ ಅಕ್ಕಿ ಎಲ್ಲ ಸಿಕ್ಕಿಲ್ಲ ಅಂದರೆ. ಆದರೆ ನನಗೆ ನಿಮ್ಮ ಏರಿಯಾದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸಿರ್ಸಿನಲ್ಲಾದರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.